विश्वेशलिङ्गसम्भूतं विश्वविद्याविबोधकं विश्वं वन्दे सदा वन्दे विश्वाराध्यां जगद्गुरु यद्वासा भासते विश्वं येस्तु हीन अनुमोदते नमस्तस्मै गुणातीत विभवाय परात्मने यामाहु सर्वलोकानां प्रकृतिं शास्त्रपारगः तां धर्मचारिणीं शम्भो प्रणमामि परां शिव। हर ओं शांति शांति शांति। ಪಾವನ ಪವಿತ್ರವಾಗಿರ್ತಕ್ಕಂಥ ಮಲಪ್ರಭೆಯ ಬಲದಂಡೆಯ ಮೇಲೆ ವಿರಾಜಮಾನವಾಗಿರ್ತಕ್ಕಂಥ ಹಿರೇಮಣ್ಣುಳ್ಳಿಯ ಶಾಂಡಿಲೇಶ್ವರ ಮಠ ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಶಾಂಡಿಲೇಶ್ವರ ರೇಣುಕಾದಿ ಭಗವತ್ಪಾದರ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಅಕ್ಷಯ ತೃತೀಯ ಬಸವ ಜಯಂತಿಯ ಈ ಪಾವನ ಶುಭ ಸಂದರ್ಭದಲ್ಲಿ ಧರ್ಮಸಭೆಯಲ್ಲಿ ಆಸನಾರೂಢರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶಾಂಡಿಲೇಶ್ವರ ಮಠ ಹಿರೇಮಣ್ಣುಳ್ಳಿ ಪಾರಿಶ್ವಾಡದ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯರು ನಮ್ಮ ದೇಮಟ್ಟಿಯ ಅಜ್ಜರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಬೀದರ್ ನಾಡಿನಲ್ಲಿ ಮಹಾನ್ ತಪಸ್ವಿಗಳಾಗಿ ಹೋದರು. ರೇವಪ್ಪಜ್ಜವರ ಮರಿಮೊಮ್ಮಗನಾಗಿರ್ತಕ್ಕಂಥ ಮತ್ತು ಅವರ ವಂಶಸ್ಥರಾಗಿರ್ತಕ್ಕಂಥ ವೇದಮೂರ್ತಿ ಶಾಂತವೀರಯ್ಯ ಹಿರೇಮಠ ಅವರೇ ಹಾಗೂ 5 ದಿನಗಳ ಪರ್ಯಂತ ಕಲಬುರಗಿ ನಾಡಿನ ಅತ್ಯಂತ ಪುರಾಣ ರತ್ನರಿಂದೇ ಪ್ರಸಿದ್ಧಿಯಾಗಿ ಜನಮಾನಸದಲ್ಲಿ ಅಚ್ಚಳಿಯದಂತೆ ಭಕ್ತಿಯ ತಮ್ಮ ನುಡಿಯ ಮತ್ತು ಪುರಾಣಗಳ ಮತ್ತು ಪ್ರವಚನಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿ ಅನೇಕ ಬಿರುದುಗಳನ್ನು ಪಡೆದು ಈ ದ್ವಾದಶ ಪಟ್ಟಾಧಿಕಾರದಲ್ಲಿ ತಮ್ಮ ಅಮೂಲ್ಯ ಶಿವಕಥನದ ಪ್ರವಚನದ ಮುಖಾಂತರ ತಮ್ಮೆಲ್ಲರಿಗೆ ಪ್ರವಚನವನ್ನು ನೀಡಿರ್ತಕ್ಕಂಥ ವೇದಮೂರ್ತಿ ಶ್ರೀ ಸಂಗಮೇಶ್ವರ ಶಾಸ್ತ್ರಿಗಳವರೇ ಮತ್ತು ವಾದ್ಯದ ಸೇವೆಯನ್ನು ಅತ್ಯಂತ ಸುಮಧುರವಾಗಿ ನುಡಿಸಿರ್ತಕ್ಕಂಥ ನಮ್ಮ ಶೇಖರ್ ಅವರೇ, ಇನ್ನೋರ್ವ ನಮ್ಮ ಹಿರಿಯ ಸಂಗೀತಗಾರರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ವೇದಮೂರ್ತಿ ಶಾಂತಯ್ಯ ಕಲ್ಮಠ ಅವರನ್ನು ಮೊದಲು ಮಾಡಿಕೊಂಡು ಮತ್ತು ಈ ಭಾಗದಲ್ಲಿ MK ಹುಬ್ಬಳ್ಳಿಯ ಮುಗುಡ್ಶಾವಲಿಯ ದರ್ಗದ ಸೈಯದ್ ಶಾ ಪೀರ್ಜಾದೆ ಅವರು ಬಹಳ ವರ್ಷಗಳಿಂದಲೂ ಕೂಡ ನಮಗೆ ಪರಿಚಯ. ಅವರ ಭಾವೈಕ್ಯತೆಯ ಒಂದು ಆ ಉರುಸ್ ಸಮಾರಂಭದಲ್ಲಿ ಕೂಡ ನಮ್ಮನ್ನು ಕರೆಸ್ಕೊಂಡಿದ್ರು. ಇವತ್ತು ಕೂಡ ಅಜ್ಜರ ಮೇಲೆ ಅತ್ಯಂತ ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಪೀರ್ಜಾದೆ ಅವರೇ ಈ ಸಮಾರಂಭವನ್ನು ಅತ್ಯಂತ ಸುಂದರವಾಗಿ
ನಡೆಸ್ಕೊಂಡು ಬರ್ತಕ್ಕಂಥ ಮತ್ತು ಬೋಧಕೇತರ ಅಂದರೆ ಪ್ರೊಫೆಸರ್ ಆಗಿ ಕೂಡ ಪ್ರಾಚಾರ್ಯರಾಗಿಯೂ ಕೂಡ ನಮ್ಮ ಅತ್ಯಂತ ಸರಳ ಹೃದಯದಿಂದ ಶಿರ್ಯಾಳನಂತೆ ತನ್ನ ಭಕ್ತಿಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಶಿರ್ಯಾಳ ಪೂಜಾರವರೇ ಮತ್ತು ಮಾಂತನೂ ಕೂಡ ಅಷ್ಟೇ ಈ ಸಭೆಯನ್ನು ಅತ್ಯಂತ ಸರಳವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮಾಂತೇಶ್ ಪೂಜಾರವರೇ, ನಮ್ಮ ಮಾಂತೇಶ್ ರಾವುತ್ ಅವರೇ, ಅಂಗಡಿಯವರೇ, ನಮ್ಮ ಚೆಮ್ಮಣ್ಣ ಹೊಸ್ಮನಿಯವರೇ ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಅಶೋಕ್ ಬೆಂಡಿಗೇರಿಯವರೇ, ನಮ್ಮ ಎಲ್ಲ ಹಿರಿಯರೇ ಮತ್ತು ಈ ಸಮಾರಂಭದಲ್ಲಿ ಕಳಸದಿಂದ ಹಿಡಿದುಕೊಂಡು ಕಳಸದವರಿಗೆ ಸೇವೆ ಮಾಡಿರ್ತಕ್ಕಂಥ ಸಮಸ್ತ ನನ್ನ ಸದ್ಭಕ್ತ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನಿನ್ನೆನೂ ಹೇಳಿದ್ವಿ, ಇವತ್ತು ಹೇಳಿದ್ವಿ, ಟೈಮ್ ಆಗೈತೆ ಮುಗಿಸಿಬಿಡ್ರಿ ಅಂತ ಚಪ್ಪಾಳೆ ಹೊಡಕತ್ತೀರಿ ಅಷ್ಟೇ. ಇಲ್ಲಿ ಸಮಯ ಮುಖ್ಯ ಅಲ್ಲ, ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಇಲ್ಲಿ ಎಲ್ಲ ಹಿರಿಯರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದರು. ಅಣ್ಣ ಬಸವಣ್ಣನ ಬಗ್ಗೆ, ರೈತರ ಬಗ್ಗೆ, ಯೋಧರ ಬಗ್ಗೆ, ಆ ತಾಯಿ ಬಗ್ಗೆ ಹಲವಾರು ರೀತಿಯಲ್ಲಿ. ಮತ್ತು ಇವತ್ತು ಪುರಾಣ ಅಂತಂದ್ರೆ ಶಿವಪುರಾಣ ಹೇಳಲಿಕ್ಕೆ ಎಷ್ಟು ವರ್ಷಗಳಾದರೂ ಕೂಡ ಸಾಲದು. ಅವು 100-150 ಖಂಡಗಳದಾವ, ಅದರಲ್ಲಿ ಅನೇಕ ಪ್ರಭೇದಗಳದಾವ. ಅವುಗಳನ್ನೆಲ್ಲ ಬರೇ ಓದಬೇಕಂತಂದ್ರೆ 2-3 ವರ್ಷ ಸಾಲೋದಿಲ್ಲ. ಅಂಥದ್ರಲ್ಲಿ 5 ದಿವಸದಲ್ಲಿ ಪುರಾಣ ಹೇಳುವಂತಂದ್ರೆ ಸಾಧ್ಯನೇ ಇಲ್ಲ. ಅದು ಶಿವನ ಮಹಿಮೆ, ಶಿವನ ಲೀಲೆಗಳನ್ನ ತಮ್ಮ ಅತ್ಯಂತ ಸುಮಧುರ ವಾಣಿಯಿಂದ ಜನಮಾನಸದಲ್ಲಿ ಬಿತ್ತಿ ಹಲಹಲ ಅಂತಕ್ಕಂಥ ವಿಷವನ್ನ ಕುಡಿದು ನಂಜುಂಡನಾಗಿ ತನ್ನ ತ್ರಿಶೂಲದಿಂದ ಈ ಅನೇಕ ತ್ರಿಪುರವನ್ನ ಸಂಹಾರ ಮಾಡಿ ಅನಂತ ಲೀಲೆಗಳನ್ನ ತೋರಿ ಮತ್ತು ಸಮುದ್ರ ಮಂಥನದ ವೈಭವದ ಕಥೆಯನ್ನು ಕೂಡ ನಿಮ್ಮೆಲ್ಲರಿಗೆ ರಾಹು ಕೇತು ಹೇಗಾಯಿತು ಅನ್ನೋದು ಕೂಡ ಬಹಳ ಸುಂದರವಾಗಿ ತಮ್ಮ ಪ್ರವಚನದ ಮುಖಾಂತರ ಹೇಳಿದೆ. ನಮ್ಮ ಸಂಗಮೇಶ್ವರವ್ರನ್ನು ನೀವು ಈಗ ಪ್ರಥಮವಾಗಿ ನೋಡ್ತಾ ಇದ್ದೆ. ಅವ್ರು ಎಲ್ಲಾರು ಪುರಾಣಕ್ಕೆ ಹೋಗ್ಬೇಕಂತಂದ್ರೆ ಆ ಊರ ಕಿತ್ಕೊಂಡು ಬರ್ತದ, ಆ ಊರಲ್ಲಿ ಸುತ್ತಮುತ್ತಲಿರ್ತಕ್ಕಂಥ 10 ಹಳ್ಳಿ ಜನರು ಕೂಡ ಬರ್ತಾರ. ಲಕ್ಷಾಂತರ ಸಹಸ್ರಾರು ಎಲ್ಲ ಸಾವಿರಾರು ಜನ ಕೂಡ ಸೇರ್ತಾರೆ. ಬಹುಶಃ ನಮ್ಮ ಹಿರೇಮಣ್ಣುಳ್ಳವರಿಗೆ ಹೀಗೆ ಪ್ರಥಮ ಪರಿಚಯ ಅದಾವುದು. ಆದರೂ ಕೂಡ ಈಗ ನಮ್ಮ ರಾವುತ್ ಅವರು ಹೇಳಿದಂಗ ಏನು ನಡೆದಾದು ಇನ್ನೇನು ನಡೀತದೋ ಅಂತೇಳಿ ತಿರುಕುಳ ಮಡಿವಳಪ್ಪನವ್ರು ಹೇಳ್ತಾರೆ. ಏನ್ ನಡೆದಾದು ಇನ್ನೇನ್ ನಡೀತದೋ, ಈಗ ಏನ್ ನಡೆದಾದ ಮತ್ ಮುಂದೆ ಏನ್ ನಡೀತದ ಇನ್ನು ಹೇಳಕ್ಕೆ ಬರಂಗಿಲ್ಲ ಅಂತ. ಹೆಂಗ ಅಂತ ಕೇಳಿದ್ರ, ಶಾಸ್ತ್ರ ಇಲ್ಲದ ಮದುವೆ ಶುರುವಾಗ್ತಾವ, ಹೇಳಿದ್ದು ಮಾತು ಕೇಳಾರ್ದಂತ ಮಕ್ಕಳು ಹುಟ್ಟಿ ಮನಿಮಾರ ಅಳಿತಾವ ಅಂದಿದ್ರು. ಇವತ್ತು ಅವಕ್ಕ ಮಾರಿ ಮೇಲೆ ಮೀಸಿನೇ ಬಂದಿಲ್ಲ, ಶೆರೆ ಕುಡಿಯಕ್ ಚಾಲು ಮಾಡ್ಯಾವ. ಮತ್ತು ತಂದೆ ತಾಯಿಗಂತ ಗೌರವ ಕೊಡೋದಂತೂ ಬಿಟ್ಟೇ ಬಿಟ್ಟವ. ಅವರಿಗೆ ಸಂಸ್ಕಾರ ಅಂತಕ್ಕಂಥದ್ದು ಮೊಬೈಲ್ ಒಂದಿದ್ರೆ ಸಾಕು, ಯಾವನು ಬೇಡ. ಮತ್ತಿನ್ನು ಕೆಲವು ಮಂದಿ ಎಲ್ಲ ಹೆಣ್ಮಕ್ಳು ಕೂಡ ಕೆಲವೊಂದು ಎಲ್ಲೆಲ್ಲಿಗೆ ಬಂದು ನಿಂತೀವಿ ಅಂತಂದ್ರೆ ನಮಗೆ ಗೊತ್ತದ ಏನ್ ನಡೆದದ, ಇನ್ನೇನ್ ನಡೀತದ, ಈಗ ಇಲ್ಲಿ ಏನೇನ್ ನಡ್ಕೊಂಡು ಬಂದದ, ಇನ್ನು ಮುಂದೆ ಏನೇನ್ ನಡೀತದ ಅಂತ. ಬಹುಶಃ ಮದುವೆಗಿಂತ ಮೊದಲೇ ಅಡಿವ ಸೊಸಿ ಬರ್ತಾಳ ಅಂತ ಹೇಳಿದ್ರು. ಬಹುಶಃ ನಮ್ಮ ಹಿರೇಮಣ್ಣೋಳಿ ಈ ಭಾಗಕ್ಕೆ ಇನ್ನು ಯಾರು ಬಂದಿಲ್ಲ. ಬಹುಶಃ ಎಲ್ಲ ಬೆಂಗಳೂರು, ದಿಲ್ಲಿ ಇಂತೆಲ್ಲ ನಡೆದು ಬಿಟ್ಟಾವ. ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವು, ಸೀರೆ ಬಳಿ ತಾಳಿ ಮುಗುತಿ ಮರಿಯಾಗ್ತಾವು ಅಂದಿದ್ರು. ಇಲ್ಲಿ ಅಂತೇನು ಮರಿಯಾಗಿಲ್ಲ, ಇನ್ನ ಕೆಲವು ಕಡೆ ಎಲ್ಲ ಮರಿ ಆಗಕತ್ತಾವ. ಹಿರಿಯರ್ನೂ ಇಲ್ಲ, ಯಾರೂ ಇಲ್ಲ, ಇಬ್ರು ಕೂಡ್ಕೊಂಡು ಹೋಗಿ ಅಲ್ಲಿ ಹಂಗೆ ನಡೆದು ಹೋಗಿಬಿಟ್ಟಾವು. ಅದು ಅಲ್ಲದೆ ಇನ್ನು ಏನೇನೋ ನಡೆಯಕತ್ತಾವು. ತಾಳಿನೂ ಇಲ್ಲ, ಸೀರೆ ಇಲ್ಲ, ಬಳಿ ಇಲ್ಲ, ಮೂಗ್ತಿ ಇಲ್ಲ, ಏನು ಇಲ್ಲ. ಮುತ್ತೈದೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ, ಆ ಲಕ್ಷಣನೇ ಇಲ್ಲ. ಹೋಗೋದು ಅದೇನು ಒಂದು ಕಾಗದ ಮೇಲೆ ಅವ್ರು ಸಹಿ ಮಾಡಿದ್ರೆ ಮುಗೀತು, ಇವ್ರು ಸಹಿ ಮಾಡಿದ್ರೆ ಮುಗೀತು. ಹೋಗಿ ಎಲ್ಲಾರ ಒಂದು ಹೋಟೆಲ್ನಾಗ
ಶಿಸ್ತ ಅವ್ರನ್ನು ಇವ್ರನ್ನು ಎಲ್ಲ ಹಾಲು ಕುಡಿದು ಅವು ಆಕಳಲ್ಲಲ್ರಿ ಎಲ್ಲ ಡಿ ಜೆ ಅಂತ ಹಚ್ಚಿ ಅಂದ್ರೆ ಡಿ ಜೆ ಬಂದ ನೋಡಿ ಇಂಥ ಸಂಗೀತಗಾರರು ಹಾಡಿದ್ರೆ ಮನಸ್ಸು ಮತ್ತು ತಲೆ ಎರಡು ಶಾಂತವಾಗಿರ್ತದೆ. ಅದು ದೇವಿನ ಕುಣಿತ ಕುಣಿದು ಅವು ಕುಣಿಯೋದು ಇವು ಕುಣಿಯೋದು ಹೆಂಗಾರ ಕುಣಿಯೋದು ದೇವು ಕುಣಿದು ಮತ್ತೆ ಮನೆಗೆ ಹೋಗಿ ಹಿಂಗೆಲ್ಲ ಆಗ್ತಾವಲ್ಲ ಇವು ಇಂಥವು ಲಗ್ನಗಳು ನಡೆದಾವ. ಅದಕ್ಕೆ ಏನು ನಡೆದಾದೋ ಇನ್ನೇನು ನಡೀತಾದೋ ಏನು ನಡೆದದ ಎಂತೆಂಥವು ನಡೆದವು ನೋಡ್ರಿ. ಬೇಕಾದ ಅದಕ್ಕೆ ಹೇಳ್ಬೇಕಾದ್ರೆ ಈಗ ಸಮಯ ಇಲ್ಲ. ಅವೆಲ್ಲ ನಮ್ಮ ಶಾಸ್ತ್ರಿಗಳಿಗೆ ಟೈಮ್ ಕೊಟ್ಟರೆ ಇವೆಲ್ಲ ಬಹಳ ಹೇಳ್ತಿದ್ರು. ಅವ್ರಿಗೆ ಶಿವಪುರಾಣ ಅಂತ ಅನ್ನೋದು ಮೊದಲು ಅಜ್ಜಾರ ಅಂದ್ರೆ ಆಗ್ಲಿ ಪಾಪ ಒಳ್ಳೇದು ಶಿವಪುರಾಣ ಹೇಳಿಸ್ತಾರೆ. ಅದನ್ನು ಮಂಗಲ ಶಿವ ಅನ್ನೋ 2 ಅಕ್ಷರ ಕೇಳಿದರೆ ಸಾಕು ಈ ಭೂಮಿ ಮತ್ತು ಭೂಮ್ಯಾಂತರ ಆಕಾಶಗಳು ಕೂಡ ಸಂತೃಪ್ತಿವಂತವಂತಂದ್ರೆ ಇನ್ನು ಮನುಷ್ಯ ಸಂತೃಪ್ತಿ ಹೊಂದಕ್ಕಾಗ್ತೇವೆ. ನಮಕ ಕ್ಷಮಕ ಓದೋದಕ್ಕಿಂತ ಅತಿ ಪುಣ್ಯ ಬರ್ತದ ಅಂತ, ಅದರಲ್ಲಿ ಅಷ್ಟಮ ನಾವೆಲ್ಲ ಇದು ಮಾಡೋದ್ರಿಂದ ಅದು ಅತಿ ಪುಣ್ಯ ಬರ್ತದ ಅಂತ, ಅದರಲ್ಲಿ ಆ ಮಹಾಮಂತ್ರ ಪೂರ್ಣ ಹೇಳೋದ್ರಿಂದ ಎಷ್ಟೋ ಪುಣ್ಯ ಅದಂತ, ಅದರಲ್ಲಿ ಹೃದಯ ಅಂತಕ್ಕಂಥದ್ದು ಶಿವ ಅಂತಕ್ಕಂಥ 2 ಅಕ್ಷರ ಪಠನೆ ಮಾಡೋದ್ರಿಂದ ಭೂಮಿ ಕೂಡ ಶಾಂತಿ ಆಗ್ತದ, ಜಲವು ಕೂಡ ಶಾಂತಿ ಆಗ್ತದ, ವಾಯು ಕೂಡ ಶಾಂತಿ ಆಗ್ತದ, ಪಂಚ ಮಹಾಭೂತಗಳೇ ಸಂತೃಪ್ತಿ ಹೊಂದಿ ಶಾಂತ ಆಗ್ತಾವಂತ. ಬರೀ ಶಿವನಾಮ ಸ್ಮರಣೆ ಮಾಡಿದರೆ ಸಾಕು ಅತ್ಯಂತ ಪವಿತ್ರತೆ ಭಾವನೆ ಆಗ್ತದ. ಅಲ್ಲಿ ಅಮಂಗಲ ಅಂತಕ್ಕಂಥದ್ರಲ್ಲಿ ಮಂಗಲವೇ ಆಗ್ತದ. ಎಲ್ಲಿ ಶಿವನಾಮ ನುಡಿತದ, ಎಲ್ಲಿ ಕೇಳ್ತದ, ಅವೆಲ್ಲವೂ ಕೂಡ ಮಂಗಲಮಯವಾಗಿದೆ. ಅದಕ್ಕೆ ಇವತ್ತು ಶಿವನ ಮಹಿಮೆಯನ್ನ, ಶಿವನ ಲೀಲೆಗಳನ್ನ ನಮ್ಮ ಸಂಗಮೇಶ್ವರ ಶಾಸ್ತ್ರಿಗಳು ಅತ್ಯಂತ ಮಾರ್ಮಿಕವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಯಾರ. ಅದರ ಜೊತೆಯಲ್ಲಿ ಹಿರೇಮನವಳ್ಳಿ ಅಷ್ಟೇ ಅಲ್ಲ, ಈ ಭಾಗ ಈ ಸೀಮೆ ಕೂಡ ಆ ಶಿವಮಹಿಮೆಯಿಂದ ಪವಿತ್ರವಾಗಿ ಆಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ದ್ವಾದಶ ಪಟ್ಟಾಧಿಕಾರ ಕೂಡ ನಾಳೆ ನಡೀತಕ್ಕಂಥದ್ದಾಗ್ತದ. ಅದಕ್ಕೆ ಬಸವಣ್ಣನವರು ಒಂದು ವಚನವನ್ನ ಬಹಳ ಸುಂದರವಾಗಿ ಬರೆದಾರ. ಬರೀ ಎಲ್ಲ ಬೇರೆ ಬೇರೆ ವಚನನ ಓದಾಕತ್ತೀವಿ, ಅವು ಕೆಲವೊಂದು ವಚನದ ಅರ್ಥಗಳನ್ನು ನಮ್ಗೆ ತಿಳಿಯಾರ್ದಂಗೆ ಆಗಿಬಿಟ್ಟಾವ. ಗಂಡ ಬೇರುಂಡ ಪಕ್ಷಿಗೆ ತಲೆ 2 ದೇಹ ಒಂದೇ. ಗಂಡ ಬೇರುಂಡ ಪಕ್ಷಿ ಈ ಬಸ್ಸಿನ ಮ್ಯಾಗ ಹಾಕ್ತಿದ್ರಲ್ಲ, ಕರ್ನಾಟಕ ರಾಜ್ಯ ರಸ್ತೆ ಅದ್ರ ಮ್ಯಾಗ ಮೈಸೂರು ಮಹಾರಾಜರ ಚಿನ್ನವು ಕೂಡ ಅದೇ ಆಗಿತ್ತು. ರಾಜ್ಯ ಲಾಂಛನದ ಚಿನ್ನ 2 ರುಂಡ ದೇಹ ಒಂದೇ. ಗಂಡ ಬೇರುಂಡ ಪಕ್ಷಿಗೆ ತಲೆ 2 ದೇಹ ಒಂದೇ, ತಲೆ 2ರ ನಡುವೆ ಕನ್ನಡವ ಕಟ್ಟಿ, ಒಂದು ತಲೆಯಲ್ಲಿ ಹಾಲನ್ನೆರೆದು ಒಂದು ತಲೆಯಲ್ಲಿ ವಿಷವನ್ನೆರೆದರೆ ವಿಷ ಬಿಸಡುವುದೇ ಅಯ್ಯ, ದೇಹ ಒಂದು ರುಂಡ 2. ಏನ್ ಹೇಳ್ತಾನಲ್ಲಿ ಅಂದ್ರೆ ಆ ಗಂಡ ಬೇರುಂಡ ಪಕ್ಷಿಗೆ ತಲೆ 2 ಅದಾವ, ಅದ್ರ ದೇಹ ಒಂದೇ ಅದ. ಆದ್ರೆ 2ರ ನಡುಕ ಆ ತಲೆನೂ ಕಾಣಬಾರ್ದು ಈ ತಲೆ ಕಾಣಬಾರ್ದು ಅಂದ್ರೆ ಕನ್ನಡ ಅಂತಂದ್ರೆ ಪರದೆ ಕಟ್ಟಿ ಒಂದು ತಲೆ ಒಳಗೆ ಹಾಲು ಹಾಕಿ ಒಂದು ತಲೆ ಒಳಗೆ ವಿಷ ಹಾಕಿದ್ರ ವಿಷ ಬಿಸಡುವ ದೇಹಯ್ಯ, ಅದು ವಿಷ ಬಿಡ್ತದೇನು? ಆದ್ರೆ ರುಂಡ 2 ಅದಾವ, ದೇಹ ಮಾತ್ರ ಒಂದೇ ಅದ. ಲಿಂಗದಲ್ಲಿ ಪೂಜೆ ಮಾಡಿ ಜಂಗಮದಲ್ಲಿ ನಿಂದೆ ಮಾಡಿದೆಯಾದರೆ ನಾ ಬೆಂದೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವೆಲ್ಲ ನಮಗೆ ಅರ್ಥನೇ ಆಗುವುದಿಲ್ಲ. ಬಸವಣ್ಣನವರು ಈ ಭೂಲೋಕದ ಭವ್ಯ ಭಕ್ತಿ ಭಂಡಾರಿ. ಇವತ್ತು ಗುರುವರ್ಗ ಮತ್ತು ಬಸವಣ್ಣ ಭಕ್ತ ಮತ್ತು ಗುರು ಈ ದೇಹದ 2 ಕಣ್ಣುಗಳದ. ಹಾಗಾಗಿ ನಮ್ಮ ಬದುಕನ್ನು ನಾವು ತಿಳಿದುಕೊಂಡು ಆತನನ್ನು ಕೂಡ ಆರಾಧನೆ ಮಾಡಿ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳಿಕ್ಕೆ ಬಸವಣ್ಣನವರು ಅನೇಕ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸಂಸಾರದಿಂದ ಹೇಗೆ ಪಾರಾಗಬೇಕು ಅನ್ನೋದು ಕೂಡ ಕಾಲಲ್ಲಿ ಕಟ್ಟಿಹದು ಗುಂಡು, ಕೊರಳಲ್ಲಿ ಕಟ್ಟಿಹದು ಬೆಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು, ಇಂತಪ್ಪ ಸಂಸಾರದ ಶರದೆಯ ದಾಟಿಸಿ ಕಾಯುವ ಕಾಲಾಂತಕ ಕೂಡಲ ಸಂಗಮ ದೇವ ಅಂತ ಕೇಳ್ಕೊಳ್ತಾರೆ. ಕಾಲೊಳಗ ನಾವು ಮೊದಲೇನ್ ಮಾಡೀವಿ, ನೀರಾಗಿ ಬಿದ್ದೀವಿ, ಕಾಲ ದೊಡ್ಡ ಗುಂಡು ಕಟ್ಕೊಂಡಿವಿ ಕಬ್ಬಿಣದು, ಅದು ಆ ಕಡೆ ಕೆಳಗ್ ಜಗ್ಗಕತ್ತೈತಿ, ಕೊರಳಗೊಂದು ಬೆಂಡ್, ಅದು ಮುಳುಗಕ್ಕೂ ಕೊಡವಲ್ಲದು ತೇಲಿಕ್ಕೂ ಕೊಡವಲ್ಲ. ಹಾಗಾಗಿ ಅಂತ ಅನೇಕ ಅಮೂಲ್ಯ ವಚನಗಳನ್ನ ಬಸವಣ್ಣನವರು ಈ ನಾಡಿಗೆ ನೀಡಿ ಅದರ ಜೊತೆಯಲ್ಲಿ ಸಮಾನತೆಯನ್ನ ಸಾರಿ ಎಲ್ಲರನ್ನ ಪ್ರೀತಿಯಿಂದ ನಾವು ಒಟ್ಟಿಗೆ ಬಾಳೋಣಂತಕ್ಕಂಥ ಸಂದೇಶ ಕೊಟ್ಟು
ಮೊಟ್ಟ ಮೊದಲಿಗೆ ಇವತ್ತು ಸಂಸತ್ ಭವನಗಳಂತ ಕರಿತೀವಿ ಅಥವಾ ಯಾವುದೇ ಒಂದು ಇದನ್ನ ಕರಿತೀವಿ, ಮೊಟ್ಟ ಮೊದಲಿಗೆ ಸ್ಥಾಪಿಸಿ ವಿಚಾರವಂತರಾಗಿರ್ತಕ್ಕಂಥ ಅವರು ಯಾರಾದರೂ ಕೊಡುಗೆ ಇದ್ರೆ ಅಣ್ಣ ಬಸವಣ್ಣನ ಕೊಡುಗೆ ಅಂತಕ್ಕಂಥ ಮಾತನ್ನ ಕಲ್ಯಾಣದಲ್ಲಿ ಪ್ರಪ್ರಥಮವಾಗಿ ಅನುಭವ ಮಂಟಪವನ್ನ ಕಟ್ಟಿ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಆದ್ಯತೆ ನೀಡಿರ್ತಕ್ಕಂಥ ಪ್ರಥಮ ಯಾರಾದರೂ ಇದ್ರೆ ಅದು ಬಸವಣ್ಣ ಅಂತಕ್ಕಂಥದ್ದನ್ನ ಇವತ್ತು ನೆನಪು ಮಾಡಿಕೊಳ್ಬೇಕಾಗ್ತದೆ. ಕಲ್ಯಾಣವನ್ನ ಕೈಲಾಸವನ್ನಾಗಿ ಮಾಡುವಂತಹ ಒಂದು ಕನಸನ್ನ ಕಂಡು ಇವತ್ತು ಅವರು ಇಲ್ಲ, ಆದರೂ ಕೂಡ ಇವತ್ತು ಕನ್ನಡ ಅಷ್ಟೇ ಅಲ್ಲ, ಇಂಗ್ಲೆಂಡ್ ನಂತ ರಾಷ್ಟ್ರಗಳಲ್ಲಿ ಕೂಡ ಅವರ ಪ್ರತಿಮೆಯನ್ನು ಕೂಡಿಸ್ತಕ್ಕಂಥದ್ದು ಮತ್ತು ಜನತೆವೆತ್ತ ಈ ಭಾರತ ದೇಶದ ಪ್ರಧಾನಮಂತ್ರಿಗಳನ್ನೇ ಸ್ಥಾಪಿಸ್ತಕ್ಕಂಥದ್ದು ಮತ್ತು ಅವರ ಸ್ಮರಣೆ ಮಾಡತಕ್ಕಂಥದ್ದು, ಇದೆಲ್ಲವೂ ನೋಡಿದಾಗ ಇವತ್ತು ಆತನ ಕನಸು, ಆತನ ಒಂದು ಅನುಭವ, ಆತನ ಒಂದು ಚಿಂತನೆ ಅನ್ನೋದನ್ನ ಇವತ್ತು ಎಲ್ಲರೂ ಕೂಡ ನಾವು ನೆನಬೇಕು. ಅಕ್ಷಯ ತೃತೀಯ ಮುಹೂರ್ತದಂದು ಆತನ ಸ್ಮರಣೆಯೊಂದಿಗೆ ನಾವೆಲ್ಲರೂ ಕೂಡ ಆತನಿಗೆ ನಮನಗಳನ್ನ ಸಮರ್ಪಿಸೋಣ. ಈ ಅಕ್ಷಯ ತೃತೀಯ ಮುಹೂರ್ತದಲ್ಲಿ ಅಜ್ಜರಿಗೆ ಬಹಳಷ್ಟು ಯಾರು ನೋಡ್ರಿ ರಾಜಯೋಗದ ಯಾರು ಶಾಸ್ತ್ರಿಗಳು ಸಿಗಂಗಿಲ್ಲ, ಯಾರು ಸ್ವಾಮಿಗಳು ಸಿಗಂಗಿಲ್ಲ ಅಂದ್ರೂ ಕೂಡ, ಆದ್ರೆ ಈ ಮುಹೂರ್ತ ಒಳ್ಳೇದದ, ಇದನ್ನ ಬಿಡಬಾರದು, ಎಷ್ಟೇ ಮಂದಿ ಬರ್ಲಿ ಎಷ್ಟೇ ಇರ್ಲಿ ಅಂತೇಳಿ ಬಹಳ ಸಾಹಸವಾದಿಗಳವರು. ಅಂದ್ರೆ ಯಾವುದೇ ತಮ್ಮ ಮನಸ್ಸಿನಲ್ಲಿ ತಂದುಕೊಂಡ್ರೆ ಅದನ್ನ ಮಾಡೇ ಬಿಡ್ಬೇಕಂತ ಒಂದು ಛಲ. ಆದರೂ ಕೂಡ ತಮ್ಮ ಅತ್ಯಂತ ಶ್ರಮವಹಿಸಿ ಒಂದು ಕೆಲವೇ ದಿನಗಳಲ್ಲಿ ಈ ಹಿರೇಮನ್ನೋಳಿಯಲ್ಲಿ ಮತ್ತು ಪಾರಿಶ್ವಾಡದಲ್ಲಿ ಒಬ್ರು ಹೇಳಿದ್ರಲ್ಲ, ಘಟದಿಂದ ಮಠ ಬೆಳಿಬೇಕೆ ವಿನಃ ಮಠದಿಂದ ಘಟ ಬೆಳಿಬೇಕು. ಮಠದಿಂದ ಇವತ್ತು ಎಲ್ಲರೂ ಏನೇನೋ ಮಾಡಿ ಏನೇನೋ ಆರಾಮಾಗಿ ಇದ್ದುಕೊಂಡು ಏನೆಲ್ಲ ಮಾಡ್ಲಿಕ್ಕೆ ಬರ್ತದ, ಆದ್ರೆ ಘಟದಿಂದ ಮಠವನ್ನ ಬೆಳಿಬೇಕು. ಅಂತ ಕಾರ್ಯ, ಅಂತ ಒಂದು ಜ್ಯೋತಿ ಪ್ರಕಾಶ ಇವತ್ತು ಪಾರಿಶ್ವಾಡದಲ್ಲಿ ಮತ್ತು ಹಿರೇಮನ್ನೋಳಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಸಾಧನೆ ಅದು ಯಾರಿಗಾದ್ರೂ ಸಲ್ತಾ ಇದ್ರೆ ಅದು ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದ. ಆದರೂ ಕೂಡ ಸಮಯ 12 ಸಮೀಪಿಸ್ತಾ ಇದೆ. ಅಕ್ಷಯ ತೃತೀಯ ಮುಹೂರ್ತ ಕೂಡ ಕೊನೆ ಹಂತದಲ್ಲಿದೆ. ಆ ಅಕ್ಷಯ ಅಂತಂದ್ರೆ ಇಲ್ಲೇ ಹಣ್ಣಿಗೇರಿ ಅಂತ ಕೇಳಿರ್ಬೇಕು ನೀವು. ಹಣ್ಣಿಗೇರಿ ಅಂದ್ರೆ ಪಾಂಡವರು ವನವಾಸ ಮಾಡುವಾಗ ಅಣ್ಣಿಗೇರಿಗೆ ಬಂದಾಗ ಅಲ್ಲಿ ಅನ್ನ ಅಂತಕ್ಕಂಥದ್ದು ಅವರಿಗೆ ತಿನ್ಲಿಕ್ಕೂ ಕೂಡ ಸಿಗ್ತಿರ್ಲಿಲ್ಲ. ಅಣ್ಣಿಗೇರಿಗೆ ಬಂದಾಗ ದುರ್ವಾಸ ಮುನಿಗಳು ಬರ್ತಾರಲ್ಲಿ. ದುರ್ವಾಸ ಮುನಿಗಳು ಬಂದಾಗ ನನ್ನ ಹೊಟ್ಟೆ ಬಹಳ ಹಸದಿದೆ, ನನಗೇನಾದ್ರೂ ಊಟ ಆಗ್ತದೆ. ದುರ್ವಾಸ ಮುನಿಗಳು ನಿಮ್ಗೆಲ್ಲರಿಗೂ ಗೊತ್ತದ್ದು. ಆಗ ಆ ತಾಯಿ ಹಂಚ್ತಾಳೆ, ಏನ್ ಮಾಡ್ಲಿ, ಏನಿಲ್ಲ, ಪಾತ್ರೆ ಎಲ್ಲ ಖಾಲಿ ಅದ, ಏನ್ ಮಾಡ್ಲಿ ಅಂತಂದಾಗ ಅದಕ್ಕೆ ಶ್ರೀಕೃಷ್ಣನ ನೆನಪು ಮಾಡ್ಕೊಂಡ ತಕ್ಷಣ ಶ್ರೀಕೃಷ್ಣ ಬಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನ. ಆ ಅಕ್ಷಯ ಪಾತ್ರೆ ಅಂದ್ರೆ ಅನ್ನವನ್ನ ಎಷ್ಟು ಮಾಡ್ತಾರ ಅದರಿಂದ ಆತ ಊಟ ಮಾಡಕತ್ತಿದ ಕೂಡಲೇ ಎಷ್ಟು ಹೆಂಗ್ ಮಾಡಿ ಹಾಕ್ತಾರ, ಮಾಡಿ ಹಾಕಿದಂಗೆಲ್ಲ ಅಕ್ಷಯ ಆಗ್ತದದು. ಅದಕ್ಕೆ ಅನ್ನದ ಗಿರಿ ಅನ್ನೋದು ಹೋಗಿ ಆ ರೂಢಿ ಒಳಗ ಅದು ಅಣ್ಣಿಗೇರಿ ಆಗಿ ಪರಿವರ್ತನೆಗೊಂಡದು. ಅದು ಅನ್ನದ ಗಿರಿ ಆಗಬೇಕು. ಅದಕ್ಕೆ ಅಕ್ಷಯ ಪಾತ್ರೆ. ಇವತ್ತು ಏನು ಕೊಡ್ತಾರ ಅಂತ ತಗೊಳ್ಳೋದಲ್ರಿ, ಕೊಡೋದು ಏನು ಕೊಡ್ತಾರ ಅದು ಅಕ್ಷಯ ಆಗ್ತದೆ. ಅಂದ್ರೆ ನೀವು ಎಲ್ಲರೂ ಇವತ್ತು ನೀವು ಈ ಕಡೆಯವ್ರ ಪಾಪ ಬಹಳ ಮಂದಿ ಏನೇನು ಇಲ್ಲಿ ಮಾಡಿ ಬೆಂಗಳೂರದಾಗ ಲೈನ್ ಹಚ್ಚಿಸಿ ಬಂಗಾರ ಖರೀದಿ ಮಾಡ್ತಿರ್ತಾರ. ಹಾಗೆ ಅದಕ್ಕೆ ಅಕ್ಷಯ ತೃತೀಯ ಮುಹೂರ್ತದಂದು ಬಂಗಾರ ಖರೀದಿ ಮಾಡ್ರಿ, ಹೊಲ ಖರೀದಿ ಮಾಡ್ರಿ, ಮನಿ ಖರೀದಿ ಮಾಡ್ರಿ, ಏನೇ ಮಾಡಿದ್ರು ಕೂಡ ಅಕ್ಷಯ ಆಗ್ತದಂತ. ಅದ್ರ ಜೊತೆಯಲ್ಲಿ ದಾನ ಮಾಡಿದ್ರು ಕೂಡ ಅದನ್ನು ಅಕ್ಷಯ ಆಗ್ತದಂತ. ಅದಕ್ಕೆ ಒಳ್ಳೆ ಸದ್ಗುಣಗಳು ನಾವೇನಾದ್ರೂ ಅನ್ನದಾನ ಮಾಡ್ಲಿ, ಏನೇ ಮಾಡ್ಲಿ ಕೂಡ ಅದು ಅಕ್ಷಯ ಆಗ್ತದಂತ. ಹಾಗಾಗಿ ಅಕ್ಷಯ ಒಂದು ತೃತೀಯ ಮುಹೂರ್ತಕ್ಕೆ ಇಲ್ಲಿ ಏಕೋ ರಾಮರಾಧ್ಯರಾಯ್ತು, ಆದಿ ಲಕ್ಷ್ಮಿ ಆಯ್ತು, ಶ್ರೀಕೃಷ್ಣ ಆಯ್ತು, ಇನ್ನು ಹಲವಾರು ಕೂಡ ಇದೇ ಅಕ್ಷಯ ತೃತೀಯ ಮುಹೂರ್ತದಲ್ಲಿ ಹಲವಾರು ಸಾಧನೆಯನ್ನು ಪಡೆದಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅದೆಲ್ಲ ಹೇಳಬೇಕಾದ್ರೆ ಮತ್ತೆ ಬೆಳಗಾಗ್ತದ. ನೀವು ಮತ್ತೆ ಬೆಳಗಾದ್ರೆ ಮತ್ತೆ ಸ್ವಾಮಿಗಳ ಪಟ್ಟಾಧಿಕಾರ ಅದ, ಮತ್ತೆ ಪಟ್ಟಾಧಿಕಾರ ನಡೆದ ಅರಿಶಿನ ಶೇಂಗಾ ಕೂಡಿಸಿ ನೀರು ಹಾಕಲಾರ್ದ ಕುಂತೀರಿ ಅಂದ್ರೆ ಮತ್ತೆ ನೀವು ನಿದ್ದೆಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಹಾಗಾಗಿ ಎಲ್ಲರೂ ಸರಿಯಾಗಿ 9-10 ಗಂಟೆಕಂದ್ರೆ ಮಠದಲ್ಲಿ ಇರಬೇಕು. ಆ ಒಂದು ಅರಿಶಿಣ ಮತ್ತು ಒಂದು ಯಾವ ತರ ನಿಮ್ಮ ಮಕ್ಕಳು ಲಗ್ನ ಮಾಡ್ತೀರಿ ಅದೇ ತರ ಈ ಕಾರ್ಯಕ್ರಮ ಒಂದು ನಡೀತದ. ಅದರ ಜೊತೆಯಲ್ಲಿ ಅವರಿಗೆ ಪಟ್ಟಬಂಧ ಅಂತಕ್ಕಂಥದ್ದನ್ನು ತೊಡಿಸಿ,
ದ್ವಾದಶ ಪಟ್ಟ ಅಂದ್ರೆ ಒಂದು ಪಟ್ಟ ಕಡಿದು ಮತ್ತು ಇಮ್ಮಡಿ ಆಗ್ತಕ್ಕಂಥದ್ದು, ಅಂದ್ರೆ ಒಂದಕ್ಕಿಂತ ಹೆಚ್ಚು 12 ವರ್ಷ ಒಂದೇ ಸ್ಥಾನದಲ್ಲಿ ಪಟ್ಟವನ್ನು ವೃದ್ಧಿ ಹೊಂದಿದ್ದಕ್ಕಾಗಿ ಅದರ ಒಂದು ಯಶಸ್ವಿಗಾಗಿ, ಅದರ ಒಂದು ಸಾಧನೆಗಾಗಿ ಇವತ್ತು ಅವರಿಗೆ ಪಟ್ಟಬಂಧವನ್ನು ತೊಡಿಸಿ ಅವರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿ ಅವರಿಗೆ ಉತ್ಸವ ಮಾಡತಕ್ಕಂಥದ್ದು, ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಭಕ್ತರ ಕರ್ತವ್ಯ. ಅದನ್ನ ನಾಳೆ ದಿನ ನಡೀತಕ್ಕಂಥದ್ದಾಗ್ತದ. ಹಾಗಾಗಿ ಎಲ್ಲರೂ ಕೂಡ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಪೀರ್ಜಾದೆ ಅವರು ಅದಕ್ಕೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನ ಬೆರೆಸಲಿಕ್ಕೆ ಸಂತ ಶಿಶುನಾಳ ಶರೀಫರೊಬ್ಬರಾಗಿದ್ದರು. ನಮ್ಮ ಭಾಗದಲ್ಲಿ ಕೂಡ ಪೀರ್ಜಾದೆ ಅವರ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಅವ್ರು ಹೇಳಿದರು, ಅಲಾಯಿ ಹಾಡಿದನೆ ಈ ಮೂರಮುಖ, ಬೋಸಾಯಿ ಹಾಡಿದನೆ, ಅರುವಿನ ಅಲಾಯಿ ಗುರುವಿನ ಬೋಸಾಯಿ, ಮೂರು ಕೂಡಿದಲ್ಲಿ ಮೂರಮು ಮಾಡಿದ್ದೇನೆ ಅಂತೇಳಿ ಬಹಳ ಚೆನ್ನಾಗಿ ಶಿಶುನಾಳ ಶರೀಫರು ಹೇಳಿದರು. ಅದರಂಗೆ ಅಲ್ಲಿ ಏನು ಹೇಳ್ತದ ಅಂತಂದ್ರೆ, ಪಾನಿ ಮೇ ನಮಕ್ ಡಾಲ್ ಕೆ ದೇಖನಾ ಉಸೆ, ಜಬ್ ನಮಕ್ ಗುಲ್ ಗಯೆ ತೋ ನಮಕ್ कहना किसे, यूं कोई अपना खुदा के साथ मुस्तफा, जब गुल गई खुदी तो खुदा कहना किसे, जाम बजा मदीने में हाजियों का डेरा है, वो नूरानी जाले पे रहमतों का पेरा है. ಎಷ್ಟು ಚಂದ ಕುರಾನ್ ಹೇಳ್ತದೆ, ಎಷ್ಟು ಚಂದ ಹಿಂದೂ ಸಂಸ್ಕೃತಿ ಅದು. ಏಕ ಏವ ಶಿವ ಸಾಕ್ಷಾತ್ಕಾರ ವಿಭು, ನಿರ್ವಿಕಲ್ಪೋ ನಿರಾಕಾರೋ ನಿಷ್ಪ್ರಪಂಚಕ್ಕೂ ನಿರ್ಮೋಹತ್ವ. ಇದು ವೇದ ಹೇಳಿದ್ರ ಕುರಾನ್ ಏನ್ ಹೇಳ್ತದಂದ್ರ, ಕುಲುವಲ್ಲಾಹು ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯುಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ನೋಡಿ, ಇವು ಕೂಡಿಸಿದ್ರೆ ಏನು ಬೇರೆ ಬೇರೆ ಇಲ್ಲ. ಗಜಾನನಂ ಭೂತಗಣಾದಿ ಸೇವಿತಂ, ನೀವಂತೀರಿ ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅವ್ರಂತಾರ ಒಳ್ಳೆ ದಾರಿ ತೋರಿಸು, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ ರಹಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ಇಹ್ದಿನಾ ಸಿರಾತಲ್ ಮುಸ್ತಕೀಮ ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಲ್ಲೀನ್. ಇದು ಸೂರೆ ಫಾತಿಹೆ ಹೇಳ್ತದೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಏನು ಹೇಳ್ತದೆ ಅದೇ ಹೇಳ್ತದೆ, ಒಳ್ಳೆದನ್ನು ತೋರಿಸು, ಒಳ್ಳೆದನ್ನು ಮಾಡು. ಸಹನಾವತು ಸಹನೌನಕ್ತು ಸಹ ವೀರ್ಯಂ ಕರವಾಹ ತೇಜಸ್ವಿನಾವಧೀತ ಮಸ್ತು ಮಹಾವಿದ್ಯುಷಾಮಯ ಹರ ಓಂ ಶಾಂತಿ ಶಾಂತಿ. ಅದೇ ಯಾವುದು ಬೇರಿಲ್ಲ. ಇಲ್ಲಿ ತಿಳ್ಕೊಳ್ಳೋದ್ರೆ ಬೇರೆ. ನೀರಂತ ನಾವು ಅಂದಿವಿ, ಪಾನಿ ಅಂತ ಅವ್ರಂದಾರ, ಇಷ್ಟ. ಅಲ್ಲ ಅಂತ ಅವ್ರಂದಾರ, ಪರಮಾತ್ಮ ಅಂತ ನಾವು ಅಂದಿವಿ. ಈಶ್ವರ ಅಲ್ಲ ತೇರೇ ನಾನು ಸಬ್ಕೋ ಸನ್ಮತಿ ದೇವಿ, ಎಲ್ಲ ಅವನೇ ಅದಾನ. ಅದಕ್ಕೆ ನಮ್ಗೆ ತಿಳಿಲಾರ್ದ ಅದಕ್ಕೆ ನಾವೇನೇನೋ ಮಾಡ್ಕೊಂಡು ಹೊಂಟಿವಿ. ಅದಕ್ಕೆ ಅವ್ ಇರೋದು ಒಬ್ಬ ಅದಾನ, ಅವನ್ನ ನಂಬೋನು, ಅಣ್ಣ ತಮ್ಮರಂಗ್ ಬದುಕೋನು. ಜಾತಿ ಮತ ಭೇದ ಪಂಥ ಇವೆಲ್ಲ ಬೇಡ ಬೇಡ. ನಾವು ಮನುಷ್ಯರಾಗ ಕಾದಿ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯ ಶೂದ್ರ ವ್ಯಾಪಾರ ಉದ್ಯೋಗ ಮಾಡಿ ಏನಾದರಾಗು, ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಮನುಷ್ಯರಾಗೋಣ, ಮನುಷ್ಯತ್ವ ಗುಣಗಳು ನಮ್ಮಲ್ಲಿ ಬರಲಿ. ನಾವೆಲ್ಲರೂ ಕೂಡ ಇವತ್ತು ದ್ವಾದಶ ಪಟ್ಟಾಧಿಕಾರದಲ್ಲಿ ಎಲ್ಲವನ್ನ ಮರೆತು, ಆ ಶಾಂಡಿಲೇಶ್ವರ ಮಹಾರಾಜರು ದುಡಿದವರಿಗೆ ದುಡಿದಷ್ಟು ಕೂಲಿ, ಗಿಡ ಬಡದ್ರ ಸಾಕು ಒಂದು ಹುದುರ್ತಿತ್ತಂತೆ, ಯಾರು ಎಷ್ಟು ದುಡಿತಾರೋ ಅವ್ರಿಗೆ ಸಿಗ್ತಿತ್ತಂತ. ಮಲಪ್ರಭೆಯನ್ನ ಪಾರು ಮಾಡಿ ಬಂದಿರತಕ್ಕಂಥ ಯೋಗಿ ಆ ಸ್ವರೂಪದಲ್ಲಿ ಇವತ್ತು ಅದೇ ಒಂದು ಅಭಿನವ ಒಂದು ರೂಪದಲ್ಲಿ ಇವತ್ತು ನಮಗ ಶಂಭುಲಿಂಗ ಶಿವಾಚಾರ್ಯರಾಗಿ ಬಂದಿದ್ದಾರೆ. ಅವರನ್ನ ಗೌರವಿಸೋಣ, ಅವರನ್ನ ಸ್ಮರಿಸೋಣ. ಅದೇ ರೀತಿಯಿಂದ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ, ನಿಮ್ಮ ಮಕ್ಕಳ ಮ್ಯಾಗ ಎಷ್ಟು ಕಾಳಜಿ ಇರ್ತೀರಿ ಅಷ್ಟೇ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರ್ತೀರಿ ಅಂತಂದ್ರ, ಇವ್ರು ಶಂಭುಲಿಂಗ ಶಿವಾಚಾರ್ಯರು ನನ್ನ ಒಂದು ಮಕ್ಕಳಿಲ್ಲ, ನನಗೆ 2 ಮಕ್ಕಳು ಅದಾವ, ಅದರಲ್ಲಿ ಇವರೊಬ್ರು ನನ್ನ ಮಗು ಅಂತ ತಿಳ್ಕೊಂಡಿದ್ರಿ ಅಂತಂದ್ರ ನಿಮ್ಮ ಜನ್ಮನೇ ಸಾರ್ಥಕ ಆಗ್ತದ. ಇದರಲ್ಲಿ 2 ಮಾತಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಾಳೆ ನಡೀತಕ್ಕಂಥ ದ್ವಾದಶ ಪಟ್ಟಾಧಿಕಾರಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ. ಮತ್ತು ನಾಳೆ ಎಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ಎಲ್ಲಾ ಪೂಜ್ಯರು ಕೂಡ ದಯಮಾಡಿಸ್ತಾರೆ. ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ತಾವೆಲ್ಲರೂ ಕೂಡ ಆಗಮಿಸಿ ವಿಶೇಷವಾಗಿರ್ತಕ್ಕಂಥ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಆ ಬಸವೇಶ ರೇಣುಕಾದಿ ಭಗವತ್ಪಾದರು ಆದಿಪರಾಶಕ್ತಿ ಶಾಂಭವಿ ಅವ್ರು ನೋಡ್ರಿ ಎಷ್ಟು ಚಂದ ಹಿಂದಿ ಮತ್ತು ಇಂಗ್ಲಿಷ್ ತ್ರಿಭಾಷೆ ಪಂಡಿತ, ಅದ್ರ ಚತುರ್ಭಾಷೆ ಪಂಡಿತರು ನಮ್ಮ ಸಂಗಮೇಶ್ ಶಾಸ್ತ್ರಿ ಅವರು ಎಲ್ಲದ್ರಾಗೂ ಪದ್ಯಗಳನ್ನ ಹಾಡಿದ್ರು. ಅದರಲ್ಲಿ ಅಂಬೆ ಜಗದಂಬೆ ಅಂತಕ್ಕಂಥ ಹಾಡು ಕೂಡ ಬಹಳ ಚೆನ್ನಾಗಿ ಹಾಡಿದರು. ಅಂತ ಆದಿಪರಾಶಕ್ತಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅಕ್ಷಯ ತೃತೀಯ ಮುಹೂರ್ತದಂದು ನಿಮ್ಮ ಬಹಳ ಕೂಡ ಅಕ್ಷಯ ಆಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಅಕ್ಷಯ ತೃತೀಯ ಶುಭಾಶಯಗಳೊಂದಿಗೆ ಆಶೀರ್ವಚನವನ್ನ ಮಂಗಲಗೊಳಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.